ವರ್ಷದ ಹುಡುಗಿ 29 ವರ್ಷದ ಹುಡುಗ ಪರಸ್ಪರ ಪ್ರೀತಿಸಿ ಮನೆಯಿಂದ ಪರಾರಿ. ಪ್ರೀತಿಸಿದ ಹುಡುಗನೊಂದಿಗೆ ಮನೆ ಬಿಟ್ಟು ಪರಾರಿಯಾದ ಹುಡುಗಿ, ನನ್ನ ಮಗಳು ನಮ್ಮ ಪಾಲಿಗೆ ಸತ್ತಳೆಂದು ತಿಥಿ ಮಾಡಿ ಊರಿಗೆ ಊಟ ಹಾಕಿಸಿದ ನೊಂದ ತಂದೆ. ನಾಗರಾಳ ಗ್ರಾಮದಲ್ಲಿ ಹೆತ್ತ ಮಗಳಿಗೆ ಶ್ರಾದ್ದ ಮಾಡಿ ಕರುಳು ಬಳಿಯ ಸಂಬಂಧ ಕತ್ತರಿಸಿಕೊಂಡ ತಂದೆ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಾಗರಾಳ ಗ್ರಾಮ ಸುಷ್ಮಿತಾ ಶಿವಗೌಡ ಪಾಟೀಲ್ ಎಂಬಾಕೆ ಪ್ರೀತಿಸಿದ ಹುಡುಗನೊಂದಿಗೆ ಪರಾರಿಯಾಗಿದ್ದಳು. ಅದೇ ಗ್ರಾಮದ ವಿಠ್ಠಲ್ ಬಸ್ತವಾಡೆ ಎಂಬ ಯುವಕನೊಂದಿಗೆ ಪರಾರಿಯಾಗಿದ್ದ ಸುಷ್ಮಿತಾ ವಿಠ್ಠಲ್ ಬಸ್ತವಾಡ್ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಸುಷ್ಮಿತಾ ತಂದೆಗೆ 4 ಜನ ಹೆಣ್ಣುಮಕ್ಕಳು, ಇವಳು ಕೊನೆಯವಳಾಗಿದ್ದಳು. ಮನೆತನದ ಸಂಸ್ಕಾರ ಮುರಿದು ಮಗಳು ಓಡಿ ಹೋಗಿದ್ದರಿಂದ ಮನ ನೊಂದಿರೋ ಶಿವಗೌಡ ಪಾಟೀಲ್ ಮೊದಲಿಗೆ ರಾಯಬಾಗ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಶಿವಗೌಡ್ ಬಂಧು ಬಳಗ ಸೇರಿದಂತೆ ಸಂಬಂಧಿಕರನ್ನ ಕರೆಯಿಸಿ ಭರ್ಜರಿ ಭೋಜನ ಹಾಕಿಸಿದ ನೊಂದ ತಂದೆ ಶಿವಗೌಡ್. ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಹೆಸರು ಸರ್ ಶಿವಗೌಡ ಸರ್. ಇವತ್ತು ಊರಿಗೆಲ್ಲ ನೀವು ಊಟ ಹಾಕ್ಸಿದ್ದೀರಿ, ಒಂದು ದುಃಖದಲ್ಲಿರುವಂಥ ಸಂಗತಿ ಕೂಡ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮದು ಸಂಸ್ಕಾರವಂತ ಮನೆ, ನಮ್ಮ ಮನೆಯಾಗಿಂಥದ್ದು ಎಲ್ಲ ಸಾಲಿ ಸಂಬಂಧ ವ್ಯವಸ್ಥಿತ ಇಡೋಕ್ಕಾಗಿನೂ ಇಂಥ ಹೊಲಸು ಕೆಲಸ ಮಾಡಿ ಆ ಮನೆಗೆ ನಮ್ಗೆ ಹೇಳದ ಅದಕ್ಕಾಗಿ ದುಃಖಾಗಿ ಈಗ ಆಗ ಮಾಡೋ ಕೆಲಸನ ಈಗ ಮಾಡಿ ಮಂದಿಗೆ ಊಟಕ್ಕೆ ಹಾಕಿ ದಿವಸ ಕಾರ್ಯ ಮಾಡಿ ಬಿಟ್ಬಿಟ್ಟು ಹೊಳ್ಳಿ ನಮ್ಮ ಮನೆಗೆ ಬರಬಾರ್ದು, ನಮ್ಮ ಕಡೆ ಬರೋದು, ನಾವು ಆ ಕಡೆ ಹೋಗಬಾರ್ದು ಸತ್ರು ಈ ಟೈಪ್. ಓಕೆ, ಇನ್ನು ಮುಂಬರೋ ಒಂದು ಹೆಣ್ಮಕ್ಳಿಗೆ ಬೇರೆ ಒಂದು ಈಗಿನ ನಾಗರಿಕ ಹೆಣ್ಮಕ್ಳಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಂಥ ಕೆಲಸಗಳು ಮಾಡಬಾರ್ದು. ಅದು ಸಂತೋಷದಿಂದ ಹಿರಿಯರು ತೋರಿಸಿದ ಮನೆ ತನಕ ನೋಡ್ಕೊಂಡು ಮಾಡ್ಕೊಂಡು ಲಗ್ನ ಮಾಡ್ಕೊಂಡು ಹೋಗಿ ಪ್ರಪಂಚಕ್ಕೆ ಹತ್ತಬೇಕು ಅಂಥೇಳಿ ನನ್ನ ಇಷ್ಟ.